ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಕುರಿತು ಸುದ್ದಿಗೋಷ್ಠಿ. ಪಂಚಸೇನಾ ಕೂಡಲ ಸಂಗಮ ಪೀಠ ರಾಜ್ಯ ಘಟಕದಿಂದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ 27/7/2025 ರವಿವಾರ ಕಾರ್ಯಕ್ರಮ ರಾಜ್ಯದಾದ್ಯಂತ ಪಂಚಮಸಾಲಿ ಸಮಾಜ ಬಾಂಧವರಿಗೆ 10ನೇ ತರಗತಿಯಲ್ಲಿ, ದ್ವಿತೀಯ ಪಿಯುಸಿಯಲ್ಲಿ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಪಂಚಮಸಾಲಿ ಸಮಾಜ ಬಾಂಧವರಿಗೆ ಸನ್ಮಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಧರ್ಮ ಕ್ಷೇತ್ರ ಕೂಡಲ ಸಂಗಮ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಸಮಾರಂಭ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲದ್, ಬಿಆರ್ ಪಾಟೀಲ್, ಎಂವೈ ಪಾಟೀಲ್, ಬಿಆರ್ ಪಾಟೀಲ್, ಎಂವೈ ಪಾಟೀಲ್, ಶರಣ ಬಸಗೌಡ ಶರಣ ಬನಗೌಡ ಪಾಟೀಲ್, ಸಿದ್ದು ಸವದಿ, ಶಿವಲೀಲಾ ಕುಲಕರ್ಣಿ, ಈರಣ್ಣ ಕಡಾಡಿ, ಬಾಬಾ ಸಾಹೇಬ್ ಪಾಟೀಲ್, ಬಸವರಾಜ ರಾಯರೆಡ್ಡಿ, ಶಿವರಾಜ್ ತಂಗಡಿಗೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು. ಸಮಸ್ತ ನಾಡಿನ ಪಂಚಮಸಾಲಿ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡಿದ ಪಂಚಸೇನಾ ತಾಲೂಕಾ ಅಧ್ಯಕ್ಷರಾದ ಮಳಿಶಾಂತ ಬೆಳೆಬಾಳ್, ಪಂಚಸೇನಾ ರಾಜ್ಯ ಮಾಧ್ಯಮ ವಕ್ತಾರರಾದ ಬಸವರಾಜ್ ಉಳ್ಳಾಗಡ್ಡಿ, ಸಮಾಜದ ಮುಖಂಡರಾದ ಶಿವರಾಜ್ ತುಪ್ಪದ್, ರಾಜು ಯಾದವಾಡ್ ಉಪಸ್ಥಿತರಿದ್ದರು. ವರದಿಗಾರ ಎಂಎಂ ಬಿಳ್ಬಾಳ್, ಕನಕ ಟಿವಿ, ಬಾದಾಮಿ. ಈ ಒಂದು ಪಂಚಸೇನಾ ಮತ್ತು ಪಂಚಮಸಾಲಿ ಸಮಾಜದ 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ 90ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಮಾಡಿರ್ತಕ್ಕಂಥ ಯುವಕ ಮತ್ತು ಯುವಕ ಮಿತ್ರರಿಗೆ ಈ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಸಂಗಮ ಇವರ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಮತ್ತು ಉದ್ಘಾಟನಾ ಸಮಾರಂಭ ಬಸನಗೌಡ ಪಾಟೀಲ್ ಯತ್ನಾಳ್, ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲದ, ಬಿಆರ್ ಪಾಟೀಲ್, ಎಂವೈ ಪಾಟೀಲ್, ಶರಣ ಬಸವ ಪಾಟೀಲ್, ಸಿದ್ದು ಸವದಿ, ಶಿವಲೀಲಾ ಕುಲಕರ್ಣಿ, ಸಂಗಣ್ಣ ಕರಡಿ, ಶಿವರಾಮೇಗೌಡ, ಈರಣ್ಣ ಕರಡಿ, ಬಾಬಾ ಸಾಹೇಬ್ ಪಾಟೀಲ್, ಬಸವರಾಜ ರಾಯರೆಡ್ಡಿ, ಶಿವರಾಜ್ ತಂಗಡಿ ಈ ಎಲ್ಲಾ ಮಹನೀಯರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ಸಮಯ ಸ್ಥಳ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಗಳೂರು ಎಂಬ ಗ್ರಾಮದಲ್ಲಿ ಈ ಪಂಚಸೇನಾ ಪ್ರತಿಭಾ ಪುರಸ್ಕಾರವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪಂಚ ಸೈನ್ಯ ಘಟಕದಿಂದ ರಾಜ್ಯ ಮಟ್ಟದ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ಈ ಸಮಾಜದೊಳಗೆ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಮಹಿಳೆಯರಿಗೆ ಸನ್ಮಾನವನ್ನ ಎಷ್ಟೇ ತಾರೀಕು ಅಂತಂದ್ರೆ 27 ಜುಲೈ 2025 ರವಿವಾರ ಮುಂಜಾನೆ 11 ಗಂಟೆಗೆ ಸರ್ಕಾರಿ ಪ್ರೌಢಶಾಲೆ ಆವರಣ, ಮಂಗಳೂರು ತಾಲೂಕು, ಕುಕನೂರು ಜಿಲ್ಲಾ, ಕೊಪ್ಪಳ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಯಾವತ್ತು ಸಮಾಜದ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳು ಏನಾದರೂ SLC ಒಳಗ ಮತ್ತು PUC ಒಳಗ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ರ ಅವುಗಳನ್ನ ಮುಂಚಿತವಾಗಿ ಆ ಒಂದು ಸಂಘಟಕರಿಗೆ ತಲುಪಿಸಿದಲ್ಲಿ ತಮ್ಮ ಮಕ್ಕಳಿಗೂ ಕೂಡ ಅಲ್ಲಿ ಸನ್ಮಾನವನ್ನ ಮತ್ತು ಪ್ರೋತ್ಸಾಹ ಧನವನ್ನ ಕೂಡ ನೀಡ್ತಾರ. ಸೊ ಹಾಗಾಗಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕವಾಗಿ ನಾವು ಕೇಳ್ಕೊಳ್ತೇವೆ. ಕೂಡಲ ಸಂಗಮ ಪೀಠ ರಾಜ್ಯ ಘಟಕದಿಂದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ ಪಂಚಮಸಾಲಿ ಸಮಾಜದ ಬಾಂಧವರಿಗೆ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಸನ್ಮಾನ ಸಮಾರಂಭದ ಕುರಿತು ರೂಪುರೇಷೆಗಳ ಬಗ್ಗೆ ಮತ್ತು ಅಲ್ಲಿ ನಡೆಯುವಂತಹ ಒಂದು ಘಟನೆಗಳ ಬಗ್ಗೆ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಳಿಶಾಂತ್ ಬೆಳೆಬಾಳ್ ಅವರು ಕುರಿತು ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದೇನೆ. ವೇದಿಕೆ ಮೇಲೆ ಈಗಾಗಲೇ ಆಗಮಿಸಿರ್ತಕ್ಕಂಥ ಬಿಜೆಪಿ ಯುವ ದೂರರಾಗಿರ್ತಕ್ಕಂಥ ಶಿವ ತುಪ್ಪರ್ ಹಾಗೂ ಯುವ ಮಿತ್ರರಾಗಿರ್ತಕ್ಕಂಥ ರಾಜು ಯಾದವಾಡ್ ಹಾಗೂ ನಾನು ಪಂಚಸೇನಾ ರಾಜ್ಯ ಮಾಧ್ಯಮ ವಕ್ತಾರ ಬಸವರಾಜ್ ಉಳ್ಳಾಗಡ್ಡಿ ಈ ಒಂದು ಪತ್ರಿಕಾಗೋಷ್ಠಿಗೆ ತನ್ನೆಲ್ಲ ಸ್ವಾಗತವನ್ನ ಕೊಡ್ತಾ ಮುಂದಿನ ಕಾರ್ಯಕ್ರಮವನ್ನ ಮಹೇಶಾಂತ್ ಅವರು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ
ಇಡೀ ಕರ್ನಾಟಕ ರಾಜ್ಯಾದ್ಯಂತಿರುವಂತ ಮಕ್ಕಳಿಗೂ ಅಥವಾ ಸೀಮಿತ ಒಂದು ವರ್ಗದ ಅಥವಾ ಜಿಲ್ಲೆಯ ಅಥವಾ ತಾಲೂಕಿಗೆ ಸೀಮಿತ ಅಥವಾ ಕರ್ನಾಟಕ ರಾಜ್ಯದ ಯಾವುದೇ ಮಕ್ಕಳಿಗೂ ತಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಡ್ತೀರಾ? ಇಲ್ಲ, ಇದು ಸಮಾಜದ ಕಾರ್ಯಕ್ರಮವಾಗಿದ್ದರಿಂದ ಕರ್ನಾಟಕದಾದ್ಯಂತ ಅಲ್ಲ, ಇರ್ತಕ್ಕಂಥ ನಾನು ಕೇವಲ ಪಂಚಮಸಾಲಿ ಸಮುದಾಯದ್ದೇ ಕರ್ನಾಟಕ ರಾಜ್ಯದ ಯಾವುದೇ ಮಕ್ಕಳಾದ್ರೂ ಯಾವುದೇ ಮಕ್ಕಳು ಒಟ್ಟು ರಾಜ್ಯ ಮಟ್ಟದ ಆಗಿರೋದ್ರಿಂದ ಬೇಕಾ ಜಿಲ್ಲೆ ಆಗಿರ್ಬೋದು, ಬೇಕಾ ತಾಲೂಕು ಆಗಿರ್ಬೋದು, ಅಲ್ಲಿ ಮಲೆಗೌಡ ಮತ್ತು ಅಲ್ಲಿ ದೀಕ್ಷಾ ಲಿಂಗಾಯತ ಅಂತ ಬರ್ತಾರ ಆ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದೊಳಗ ಅವ್ರ ಏನಪ್ಪಾ ಅಂತಂದ್ರೆ ಲಭ್ಯ ಇರ್ತಾರ, ಅಂತವ್ರಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನ ಕೊಡ್ತಾರ. ಎಷ್ಟೇ ಮಕ್ಕಳು ಬಂದ್ರು ಅವ್ರಿಗೆ ನೀವು ಸನ್ಮಾನ ಮಾಡ್ತೀರಿ, ಜೊತೆಗೆ ಅವ್ರಿಗೆ ಪ್ರೋತ್ಸಾಹನ ಕೊಡ್ತೀರಿ. ಎಲ್ಲಾ ವಿದ್ಯಾರ್ಥಿಗಳು SSLC ಆಗಿರ್ಬೋದು ಮತ್ತು PUC ಆಗಿರ್ಬೋದು, ಅವ್ರು 90ಕ್ಕಿಂತ ಯಾರು ಹೆಚ್ಚು ಪರ್ಸೆಂಟೇಜ್ ಮಾಡಿರ್ತಾರ, ಎಷ್ಟೇ ಮಕ್ಕಳು ಬರ್ಲಿ ಎಷ್ಟೇ ಮಕ್ಕಳು ಬಂದ್ರು ಕೂಡ ಅವ್ರಿಗೆ ನಾವು